ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಈ ತಿಂಗಳ 15ನೇ ತಾರೀಕಿನ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ವಿ. ಅದೇ ರೀತಿ ಸ್ನೇಹಿತರೆ 14ನೇ ಕಂತಿನ ಹಣ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇದೀಗ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಗೃಹಲಕ್ಷ್ಮಿ 15ನೇ ಕಂತಿಗೆ ವೇಟ್ ಮಾಡ್ತಿದ್ದೀರಾ. ಹಾಗಾದ್ರೆ ಸ್ನೇಹಿತರೆ 15ನೇ ಕಂತಿನ ಹಣವನ್ನ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ, ಈ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬರುತ್ತೆ, ಆ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಸ್ನೇಹಿತರೆ ಈ ಒಂದು ವಿಡಿಯೋಗೆ 500 ಲೈಕ್ಗಳ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಬೇಗ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೆ ಸ್ನೇಹಿತರೆ ಒಂದು ವೇಳೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ಆದಷ್ಟು ಬೇಗ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ ನೀವೆಲ್ಲರೂ ಕೂಡ 14ನೇ ಕಂತಿನ ಹಣ 2,000 ರೂಪಾಯಿಯನ್ನ ಪಡೆದುಕೊಂಡು 15ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಿದ್ದೀರಾ. ಇದೇ ರೀತಿ ಸ್ನೇಹಿತರೆ ನಿಮಗೆ ಪ್ರತಿ ತಿಂಗಳು ಮುಂದಿನ ಎಲ್ಲಾ ಕಂತುಗಳು ಕೂಡ ಬರಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಚಾಲ್ತಿಯಲ್ಲಿರ್ಬೇಕಾಗತ್ತೆ. ಸ್ನೇಹಿತರೆ ಈಗಾಗಲೇ ಸರ್ಕಾರ ತುಂಬಾ BPL ಕಾರ್ಡ್ಗಳನ್ನ ರದ್ದು ಮಾಡಿದೆ. ಹಾಗೆ ಇನ್ನೂ ಕೆಲವು BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಪರಿವರ್ತನೆ ಮಾಡಿದೆ. ಈಗಾಗಲೇ ಸ್ನೇಹಿತರೆ ಯಾರ BPL ಕಾರ್ಡ್ ರದ್ದಾಗಿದೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಎನ್ನುವಂಥದ್ದು ಮುಂದೆ ಬರೋದಿಲ್ಲ. ಹಾಗಾದ್ರೆ ಸ್ನೇಹಿತರೆ BPL ಕಾರ್ಡ್ ರದ್ದಾದರೆ ಅಥವಾ BPL ಕಾರ್ಡ್ APL ಕಾರ್ಡ್ ಆಗಿ ಬದಲಾದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ? ಸ್ನೇಹಿತರೆ ಇಲ್ಲಿ ಸರ್ಕಾರ ಯಾವ ಆಧಾರದ ಮೇಲೆ BPL ಕಾರ್ಡ್ಗಳನ್ನ ರದ್ದು ಮಾಡ್ತಿದೆ ಆ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿಯಾಗಿದ್ದ 16,000 GST ಹಾಗೂ IT ಇದ್ದ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಸ್ನೇಹಿತರೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯಿಂದ ಇದೀಗ BPL ಕಾರ್ಡ್ ನಲ್ಲಿ 10,000 ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದು, ಈ ಕಾರ್ಡ್ ಅನ್ನು ಹೊಂದಿದ್ದ ಫಲಾನುಭವಿಗಳು ಪಡೆಯುತ್ತಿದ್ದ ಸೌಕರ್ಯಗಳನ್ನು ರದ್ದು ಮಾಡಲಾಗಿದೆ. ಸ್ನೇಹಿತರೆ ಇಲ್ಲಿ BPL ಕಾರ್ಡ್ ಅನ್ನ ಹೊಂದಿರುವಂತವರು GST ಹಾಗೂ IT ಯನ್ನ ಸಲ್ಲಿಸ್ತಾ ಇದ್ರೆ ಅಂತವರ BPL ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ. ಯಾರು GST ಹಾಗೂ IT ಯನ್ನ ಸಲ್ಲಿಕೆ ಮಾಡ್ತಾ ಇಲ್ವೋ ಅಂತವರ ಕಾರ್ಡುಗಳನ್ನು ಸರ್ಕಾರ ರದ್ದು ಮಾಡೋದಿಲ್ಲ. ಸ್ನೇಹಿತರೆ ಅದರ ಜೊತೆಗೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಟುಕೊಂಡು ಕೆಲವೊಂದು BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಸರ್ಕಾರ ಬದಲಾವಣೆ ಮಾಡಿದೆ. ಆದ್ರೆ ಸ್ನೇಹಿತರೆ ಇಲ್ಲಿ BPL ಕಾರ್ಡ್ APL ಕಾರ್ಡ್ ಆಗಿ ಬದಲಾದರೂ ಕೂಡ ನೀವು ಯಾವುದೇ ರೀತಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಸರ್ಕಾರ ಹೇಳ್ತಿರೋದೇನೆಂದ್ರೆ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಪಡೆಯೋದಿಕ್ಕೆ ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ದರೆ ಸಾಕು. ಅದು BPL ಕಾರ್ಡ್ ಆಗಿದ್ರು ನಡೆಯುತ್ತೆ, APL ಕಾರ್ಡ್ ಆಗಿದ್ರು ಕೂಡ ನಡೆಯುತ್ತೆ. ಒಟ್ಟಾರೆ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ. ಆದ್ರೆ ಸ್ನೇಹಿತರೆ ಯಾರ BPL ಕಾರ್ಡ್ ಹಾಗೂ APL ಕಾರ್ಡ್ ಎರಡೂ ಕೂಡ ರದ್ದಾಗಿದೆ ಅಂತವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ. ಆದ್ರೆ BPL ಕಾರ್ಡ್ ಇಂದ APL ಕಾರ್ಡ್ ಆಗಿ ಬದಲಾಗಿರೋರ್ಗೆ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ತಾನೆ ಇರುತ್ತೆ. ಹಾಗಾಗಿ ಸ್ನೇಹಿತರೆ ಇಂಥವರು ಯಾರಾದ್ರೂ ಇದ್ರೆ ನೀವು ಯಾರು ಕೂಡ ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ನೇಹಿತರೆ ಹಾಗೇನೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣವನ್ನ ನೀವೆಲ್ಲರೂ ಕೂಡ ಪಡೆದುಕೊಂಡು 15ನೇ ಕಂತಿಗೆ ವೇಟ್ ಮಾಡ್ತಿದ್ದೀರಾ. ಸ್ನೇಹಿತರೆ ಇಲ್ಲಿ 15ನೇ ಕಂತಿನ ಹಣ ಎನ್ನುವಂಥದ್ದು ಈ ತಿಂಗಳ ಕೊನೆಯ ವಾರದಲ್ಲಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗುತ್ತೆ. ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಈ 15ನೇ ಕಂತಿನ ಹಣ ಎನ್ನುವಂಥದ್ದು ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ. ಸ್ನೇಹಿತರೆ ಇನ್ನೂ ಕೂಡ ಯಾರಿಗಾದ್ರೂ 14ನೇ ಕಂತಿನ ಹಣ ಬರದೇ ಇದ್ರೆ ಅವರೆಲ್ಲರೂ ಕೂಡ ನಿಮ್ಮ ಜಿಲ್ಲೆ ಮತ್ತೆ ಹೆಸರನ್ನ ಕಮೆಂಟ್ ಮಾಡಿ. ಹಾಗೇನೆ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.